नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। महाभारतस्य जय इति प्रचितस्य अन्तिमे स्वर्गारोहणपर्वणि अयम् एकादशः 11नेय भाग। तत्र गते दिवसे कथायां 23 संख्याकाः 23 श्लोकಗಳು समाप्यन्त। अथ गतदिवसीयां कथां किञ्चिदिव श्रुत्वा अद्यतनकथां प्रविशामः सर्वे वयम्। अत्र महाभारते रुद्राः साध्याः विश्वे देवाः आदित्याः अश्विनौ देवाः सिद्धाः स्वयंभूः गिरयः सागराः नद्यः अप्सरसां गणाः ग्रहाः संवत्सराः सर्वेपि एकत्रैव वर्णिताः दृश्यन्ते। तेषां नामानि अनुकीर्त्य मानवः घोरमपि पातकं कृत्वा सद्येव मुच्येत इति महाभारतस्य सन्देशः। न केवलमिदं श्रवणं किन्तु अर्थम् अवगत्य पठनम्, एतेषां नाम्नां पठनं। तादृशेनैव पठनेन सर्वाण्यपि पापानि परिह्रियन्ते। तदेतत् शास्त्रेषु विव्रियते। यद्यपि सर्वशब्दान् हरौ परमात्मनि नेतुं प्रतिपादयितुं देवानृते कस्य बलं वर्तते? न कस्यापि मानुषस्य एतादृशं बलं दृश्यते। देवेष्वपि तारतम्येन वायुपर्यन्तं विष्णुनामान् सम्यग् वेत्तुं शक्नुवन्ति। वायुरेव खलु ब्रह्मा। ब्रह्माणं वायुं च आरभ्य तदनन्तरं वर्तमानाः देवाः ऋषयः पितरः चक्रवर्तिनः मनुष्योत्तमाश्च स्वस्वयोग्यताम् अनुसृत्यैव केवलं कांश्चिदेव शब्दान् भगवत्प्रतिपादकान् ज्ञातुं प्रभवन्ति। एवं च तस्मात् सर्वेभ्योऽपि मुक्तेभ्यः सुरेभ्यः ऋषिभ्यः पितृभ्यः चक्रवर्तिभ्यः मानुषेभ्यश्च अत्यधिकम् आनन्दम् अयमेव चतुर्मुखः ब्रह्मा भुङ्क्ते। यद्यपि इयं व्यवस्था हरेः अनु। भगवतः अनन्तरं लक्ष्मीः तस्य पत्नीः वर्तते। सैव उत्कृष्टानन्दभागिनी भवति। अनन्तरभावी चतुर्मुखः। तथा च अस्मिन् विश्वे सर्वेभ्योऽपि जीवेभ्यः अधिकरूपेण अखिलवेदान् अधीत्य भगवन्तम् उपासते चतुर्मुखः। एवं च सम्पूर्णरूपेण स एव भगवन्तम् उपास्ते। सम्पूर्णस्य आनन्दस्यापि स एव भागी भवति।
ಅನ್ಯೇಚು ಅಲ್ಪಾನಂದಸ್ಯೈವ ಭೋಕ್ತಾರಃ ಭವಿಷ್ಯಂತಿ ಇತಿ ಶಾಸ್ತ್ರಸ್ಯ ಸಾರಃ. ಅಥ ಅದ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ಇತಿ ಶ್ಲೋಕಸ್ಯ ವ್ಯಾಖ್ಯಾ ಪ್ರವರ್ತತೆ. ಅಯಂ ಶ್ಲೋಕಃ ಮಹಾಭಾರತಸ್ಯ ಯಃ ಪ್ರವರ್ತಕಃ ವೈಶಂಪಾಯನಃ ತೇನ ಕೃತಸ್ಯ ಮಂಗಲಾಚರಣಸ್ಯ ಸಾರಂ ಸಂಗೃಹ್ಣಾತಿ. ಮಹಾಭಾರತದ ರಚಯಿತರುಗಳಾದ ವೇದವ್ಯಾಸರು ನಾರಾಯಣಂ ಸುರಗುರುಂ ಜಗದೇಕನಾಥಂ ಅನ್ನುವಂಥ ಶ್ಲೋಕವನ್ನು ನೋಡಿದರು, ರಚನೆ ಮಾಡಿದರು. ಅದೇ ಮೊದಲನೇ ಮಂಗಳ ಶ್ಲೋಕ, ನಮಗಿದು ಗೊತ್ತಿದೆ, ಹಿಂದೆ ನೋಡಿದ್ದೀವಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ಅಂತ ಏನು ಕೆಲವರು ಇದೇ ಮಂಗಲ ಶ್ಲೋಕ ಅಂತ ಹೇಳಿ ಕೆಲವರು ಹೇಳ್ತಾ ಬಂದಿದ್ದಾರೆ. ವಾಸ್ತವಿಕವಾಗಿ ಅದು ಮಂಗಳ ಶ್ಲೋಕ ಅಲ್ಲ, ಅದು ಮಹಾಭಾರತದ ಪ್ರವರ್ತಕರಾದಂಥ ವೈಶಂಪಾಯನರು ಮಾಡಿದಂಥ ಮಂಗಳ ಶ್ಲೋಕ ಅಂತ ಕೇಳಿ ಬರ್ತದೆ. ಆಚಾರ್ಯರು ಇದನ್ನು ತಾತ್ಪರ್ಯ ನಿರ್ಣಯದಲ್ಲಿ 3ನೇ ಅಧ್ಯಾಯದ 4ನೇ ಶ್ಲೋಕದ ರೂಪದಲ್ಲಿ ಉದ್ಧರಿಸಿದ್ದಾರೆ. ಈ ಶ್ಲೋಕದಲ್ಲಿ ಭಗವಂತ ಎಂಬ ನೆಲೆಯಲ್ಲಿ, ಗುರು ಎಂಬ ನೆಲೆಯಲ್ಲಿ ಲಕ್ಷ್ಮೀದೇವಿಯನ್ನ, ಮತ್ತೆ ಅರ್ಜುನ, ಭೀಮರನ್ನ, ಸರಸ್ವತಿ ದೇವಿಯನ್ನ ಎಲ್ಲರನ್ನೂ ಕೂಡ ವಂದಿಸಿದಂಥ ಒಂದು ಅಪೂರ್ವವಾದ ವಿವರ ಇದೆ. ಇದಕ್ಕೆ ವ್ಯಾಖ್ಯಾನವನ್ನು ಕೂಡ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಮಾಡಿ ತೋರಿಸಿದ್ದಾರೆ. ಅವೆಲ್ಲ ಪಂಚರಾತ್ರದ ಮಾತುಗಳು ಅಂತ ಕೇಳಿ ಬರ್ತದೆ. ಈ ಹಿಂದಿನ ಅಧ್ಯಾಯದಲ್ಲಿ ಜಯೋ ನಾಮೇ ಇತಿಹಾಸೋಯಂ ಶ್ರೋತವ್ಯೋ ವಿಜಿಗೀಷುಣ ಅಂತ ನಾವು ಒಂದು ಶ್ಲೋಕ ಕೇಳಿದ್ವಿ. ಯಾರು ಈ ಜಗತ್ತಿನಲ್ಲಿ ಗೆಲುವನ್ನು ಅಪೇಕ್ಷೆ ಪಡ್ತಾರೆ ಅವರು ಜಯ ಎಂಬ ಹೆಸರಿನ ಈ ಇತಿಹಾಸವನ್ನ ಶ್ರವಣ ಮಾಡಬೇಕು ಅಂತ. ಜಯ ಅಂತನ್ನುವುದು ನಾವು ಹಿಂದೆನೂ ಕೂಡ ನೋಡಿದ್ವಿ, ಈಗ ಮತ್ತೊಂದು ಬಾರಿ ನೆನಪು ಮಾಡ್ಕೊಳ್ಬೇಕಷ್ಟೆ. 18 ಪರ್ವಗಳ ಸಂಕೇತ ಅದು. ಈ ಜಯ ಎಂಬಲ್ಲಿ ಅನ್ನೋದೇನಿದೆಯಲ್ಲ ಅದು 8 ಸೂಚನೆ ಮಾಡ್ತದೆ. ಯಾಕೆಂದ್ರೆ ಈ ಅಕ್ಷರಗಳಲ್ಲಿ ಅವರ್ಗೀಯ ಮೊದಲು ಸ್ವರಗಳು, ಅಕಾರದಿಂದ ಅಹದವರೆಗೆ ಸ್ವರಗಳು, ಮುಂದೆ ಕದಿಂದ ಮದವರೆಗೆ 25 ವರ್ಗೀಯ ಅಕ್ಷರಗಳು, ಅದಾದ ಬಳಿಕ ಯದಿಂದ ಹದವರೆಗೆ ಅವರ್ಗೀಯ ವ್ಯಂಜನಾಕ್ಷರಗಳು. ಮೊದಲು ಸ್ವರಗಳು, ಆಮೇಲೆ ವ್ಯಂಜನಗಳು. ಆ ವ್ಯಂಜನಗಳಲ್ಲೂ ಕೂಡ ಮೊದಲು ವರ್ಗೀಯ ವ್ಯಂಜನಗಳು, ಆಮೇಲೆ ಅವರ್ಗೀಯ ವ್ಯಂಜನಗಳು, ಹೀಗಿರೋದು. ಆ ವರ್ಗೀಯ ವ್ಯಂಜನಗಳಲ್ಲಿ ಕ, ಖ, ಗ, ಘ, ನ ಇವು 5, ಮುಂದೆ ಚ, ಛ, ಜ ಇದು 8. ಹಾಗಾಗಿ ಜ ಅನ್ನೋದು 8 ಸೂಚನೆ ಮಾಡ್ತದೆ. ಮುಂದೆ ಅವರ್ಗೀಯ ವ್ಯಂಜನಗಳಲ್ಲಿ ಯ ಅನ್ನೋದು ಮೊದಲನೇದ್ದು, ಅದು 1 ಸೂಚನೆ ಮಾಡ್ತದೆ. ಹೀಗೆ 8 ಮತ್ತು 1 ಅಂತ ಆಯ್ತು, ಅದು 81 ಅಂತ ಆಯ್ತು. ಅಂಕಾನಾಂ ವಾಮತೋಗತಿ ಅಂತ ಸಂಖ್ಯಾಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಆದ್ರಿಂದ 81 ನಾವು ಹಿಂದೆ ಮುಂದಾಗಿ ಓದಿದ್ರೆ 18 ಅಂತ ಆಗ್ತದೆ. ಹೀಗೆ 18 ಪರ್ವಗಳಿಂದ ಕೂಡಿದಂಥ ಮಹಾಭಾರತವನ್ನ ಜಯ ಅನ್ನುವುದು ಸಂಕೇತಿಸ್ತದೆ ಅಂತ ಸಾಧಕರು, ಅನೇಕ ಜನ ವಿದ್ವಾಂಸರು ಇದನ್ನು ವ್ಯಾಖ್ಯಾನಿಸ್ತಾರೆ. ತಾತ್ಪರ್ಯ ನಿರ್ಣಯದಲ್ಲೂ ಕೂಡ ಜಯೋ ನಾಮೇತಿಹಾಸೋಯಂ ಕೃಷ್ಣದ್ವೈಪಾಯನೇರಿತಃ ವಾಯುರ್ನರೋತ್ತಮೋ ನಾಮ ದೇವೀತಿ ಶ್ರೀರುದೈರಿತ ಅಂತ ಈ ಶ್ಲೋಕ ಕಂಡು ಬರ್ತದೆ. ಇದು ಪಂಚರಾತ್ರದ ಮಾತು. ಈ ಮಹಾಭಾರತಕ್ಕೆ, ಈ ಇತಿಹಾಸ ಏನಿದೆ ಈ ಮಹಾಭಾರತ, ಇದಕ್ಕೆ ಜಯ ಅಂತ ಹೆಸರು. ಕೃಷ್ಣದ್ವೈಪಾಯನ ವ್ಯಾಸರು ಇದನ್ನು ರಚನೆ ಮಾಡಿದ್ದಾರೆ. ಈ ನಾರಾಯಣಂ ನಮಸ್ಕೃತ ಎಂಬ ಶ್ಲೋಕದಲ್ಲಿ ನರೋತ್ತಮ ಅಂತ ಏನು ಹೆಸರು ಬಂದಿದೆಯಲ್ಲ, ಅದು ಮುಖ್ಯ ಪ್ರಾಣನನ್ನೇ ನರೋತ್ತಮ ಅಂತ ಹೇಳಿರೋದು. ಮತ್ತೆ ದೇವೀಂ ಸರಸ್ವತೀಂ ವ್ಯಾಸಂ ಅಂತ ಏನಿದೆಯಲ್ಲ, ಅಲ್ಲಿ ದೇವೀಂ ಅಂದ್ರೆ ಲಕ್ಷ್ಮೀ ದೇವಿಯನ್ನ ಹೇಳಿದ್ದಾರೆ. ಪಂಚರಾತ್ರ ಶ್ಲೋಕ ಹೀಗೆ ಅದನ್ನು ಹೇಗೆ ವ್ಯಾಖ್ಯಾನ ಮಾಡಬೇಕು ಅಂತ ಅನ್ನೋದನ್ನ ನಮಗೆ ತಿಳಿಸ್ಕೊಡ್ತದೆ. ನಾರಾಯಣ ನಮಸ್ಕೃತ್ಯ ಅನ್ನೋ ಶ್ಲೋಕದ ವ್ಯಾಖ್ಯಾನವನ್ನು ಈಗ ಆಚಾರ್ಯ ತಾತ್ಪರ್ಯ ನಿರ್ಣಯದಲ್ಲಿ ಹಿಂದೆ ಹೇಗೆ ಹೇಳಿದ್ದಾರೆ, ಹಿಂದೊಮ್ಮೆ ಅದನ್ನು ನೋಡಿದ್ದೀವಿ. ಈಗ ಮತ್ತೊಂದು ಬಾರಿ
ಅದನ್ನ ನೋಡೋಣ. ಈ ತಥೋಜಯ ಮುದೀರಯೇ ತಾತ್ಪರ್ಯ ನಿರ್ಣಯದಲ್ಲಿ ಕಂಡು ಬರುವುದು ನಮಗೆ ತಥೋಜಯ ಮುದೀರಯೇ ಅಂತ. ಉದೀರಯೇ ಅಂದ್ರೆ ಹೇಳುತ್ತೇನೆ, ನಾನು ಮಹಾಭಾರತವನ್ನು ಹೇಳುತ್ತೇನೆ ಅಂತ. ಈಗ ನಾವೇನು ಶ್ಲೋಕ ನೋಡ್ತಾ ಇದ್ದೀವಲ್ಲ, ಇದೆಲ್ಲ ತಥೋಜಯ ಮುದೀರಯೇತ್. ಉದೀರಯೇತ್ ಅಂದ್ರೆ ಹೇಳಬೇಕು, ಪ್ರಥಮ ಪುರುಷ ಏಕವಚನದ ರೂಪದಲ್ಲಿ ಅದು ಕಂಡು ಬರ್ತದೆ. ಆದರೆ ಮೂಲ ಶ್ಲೋಕ ತಥೋಜಯ ಮುದೀರಯೇ, ನಾನು ಹೇಳುತ್ತೇನೆ ಅಂತ ವೈಶಂಪಾಯನರು ಹೇಳಿದ ಮಾತದು. ಈಗ ನಾವು ನೋಡ್ತಿರುವ ಮಹಾಭಾರತದ ಸ್ವರ್ಗಾರೋಹಣ ಪರ್ವದಲ್ಲಿ ಕೂಡ ಉದೀರಯೇತ್ ಅಂತ ಇದೆಯಲ್ಲ, ಇದು ಅಷ್ಟು ಸರಿಯಾಗೋದಿಲ್ಲ. ಈ ಹಿಂದೆ ಇದು ಬಂದಿದೆ, ಇದೇ ಶ್ಲೋಕನೇ ಬಂದಿದೆ, ಅಲ್ಲಿಯೂ ಕೂಡ ಜಯ ಮುದೀರಯೇತ್ ಅಂತಾನೆ ಬಂದಿತ್ತು. ಆದರೆ ಅದು ಸರಿಯಲ್ಲ. TR ಕೃಷ್ಣಾಚಾರ್ಯರ ಪಾಠವು ಹಿಡಿದು ಅನೇಕ ಪಾಠಗಳಲ್ಲಿ ಆ ನಾರಾಯಣನ ನಮಸ್ಕೃತ್ಯ ಅನ್ನೋ ಶ್ಲೋಕವೇ ಮಂಗಳಾಚರಣ ರೂಪವಾಗಿ ಇವತ್ತು ಕಂಡು ಬರ್ತದೆ. ಆದರೆ ಅಲ್ಲೆಲ್ಲ ತಥೋಜಯ ಮುದೀರಯೇತ್ ಅಂತಾನೆ ಇದೆ, ಅದು ಅಷ್ಟು ಸರಿಯಲ್ಲ. ಮತ್ತೆ ದೇವೀಂ ಸರಸ್ವತೀಂ ಚೈವ ಅಂತಿದೆ. ಚೈವ ಅಲ್ಲದು ವ್ಯಾಸಂ ಅಂತ ಆಗಬೇಕು. ಹಿಂದೆ ಈ ಶ್ಲೋಕ ಬಂದಿದೆ, ಇಲ್ಲಿಯೂ ಅದು ಒಂದೇ ರೂಪದಲ್ಲೇ ಇರುವುದೇ ಒಳ್ಳೆಯದು. ಆದಿಪರ್ವದಲ್ಲಿ ಬಂದಿದೆ, ಮತ್ತೆ ಈಗ ಮಹಾಭಾರತದ ಈ ಭಾಗದಲ್ಲೂ ಕೂಡ ಬರ್ತಿದೆ. ಅರ್ಥ ಏನು ಅಂತ ಈಗ ಒಂದು ಬಾರಿ ಅದನ್ನು ನೋಡೋಣ. ನಾರಾಯಣಂ ನಮಸ್ಕೃತ್ಯ ಅಂತ ಹೇಳಿ ಅಲ್ಲಿ ನಾರಾಯಣನಿಗೆ ನಮಸ್ಕಾರ ಮಾಡಿದ್ದಾರೆ ಮೊದಲು. ಮುಂದೆ ವ್ಯಾಸಂ ಅಂತ ಮತ್ತೊಂದು ಬಾರಿ ಇದ್ದಿರ್ಲಿಕ್ಕಿಲ್ಲ ಅಂತ ಕೆಲವರು ಆಲೋಚನೆ ಮಾಡಿದರು. ನಾರಾಯಣನು ವ್ಯಾಸನು ಇಬ್ರು ಒಂದೇ. ಅದರಿಂದ ದೇವೀಂ ಸರಸ್ವತೀಂ ಚೈವ, ಚೈವ ಅಂದ್ರೆ ಕೂಡ ಅಂತ ಅರ್ಥ. ವ್ಯಾಸಂ ಅಂತ ಹೇಗಿರ್ಲಿಕ್ಕೆ ಸಾಧ್ಯ? ಯಾಕಂದ್ರೆ ವ್ಯಾಸ ಅಂದ್ರು ನಾರಾಯಣ ಅಂದ್ರು ಒಂದೇ ಅಲ್ವಾ. ಅದರಿಂದ ವ್ಯಾಸಂ ಅಂತ ಇರ್ಲಿಕ್ಕಿಲ್ಲ, ಚೈವ ಅಂತ ಇದ್ದಿರ್ಬೇಕು ಅಂತ ಕೆಲವರು ಅದನ್ನು ತಿದ್ದು ಬಿಟ್ಟಂತೆ ಕಾಣಿಸ್ತದೆ. ಆದ್ರೆ ಚೈವ ಅಂತ ಸರಿಯಾದ ಪಾಠ ಅಲ್ಲ, ದೇವೀಂ ಸರಸ್ವತೀಂ ವ್ಯಾಸಂ ಅಂತ ಅನ್ನೋದೇ ಸರಿಯಾದ ಪಾಠ. ಯಾಕೆಂದ್ರೆ ಭಗವಂತನಿಗೆ ನಾವು ಎರಡು ಹಿನ್ನೆಲೆಯಲ್ಲಿ ನಮಸ್ಕರಿಸಬೇಕು. ಒಂದು, ಆತ ಮಹಾಭಾರತದ ಪ್ರತಿಪಾದ್ಯ ವಾಚ್ಯ ಅನ್ನುವ ನೆಲೆಯಿಂದ. ಇನ್ನೊಂದು, ಆತ ಮಹಾಭಾರತದ ರಚಯಿತ ಅಂದ್ರೆ ವಕ್ತಾ ಅನ್ನುವ ಹಿನ್ನೆಲೆಯಲ್ಲಿ ಮತ್ತೊಂದು ನಮಸ್ಕಾರ. ಹೀಗೆ ಎರಡು ನಮಸ್ಕಾರಗಳನ್ನು ನಾರಾಯಣ ಮತ್ತು ವ್ಯಾಸ ಎಂಬುದಾಗಿ ನಮಸ್ಕಾರ ಮಾಡುವುದು ಗ್ರಂಥದ ಉದ್ದೇಶ ಆಗಿದೆ. ಅದನ್ನು ಅರ್ಥ ಮಾಡ್ಕೊಳ್ಳದೆ ಕೆಲವರು ದೇವೀಂ ಸರಸ್ವತೀಂ ಚೈವ ಅಂತ ತಿದ್ದು ಬಿಟ್ಟಿದ್ದಾರೆ, ಅದು ಸರಿಯಲ್ಲ. ಮುಂದೆ ನರಂ ಚೈವ ನರೋತ್ತಮಂ ಅಂತಿದೆಯಲ್ಲ, ನರೋತ್ತಮ ಅಂದ್ರು ಜೀವೋತ್ತಮ ಅಂದ್ರೂ ಒಂದೇ ಅರ್ಥ. ಜೀವೋತ್ತಮನಾದಂಥ ವಾಯು ಅಂತ ಅದರ ತಾತ್ಪರ್ಯ. ಸಾಧಕೇಶೋ ನರೋತ್ತಮ. ಈ ಸೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ತೃಣಜೀವನಿಂದ ಹಿಡಿದು ಚತುರ್ಮುಖ ಬ್ರಹ್ಮನವರೆಗೆ ಪ್ರತಿಯೊಬ್ಬರು ಕೂಡ ಸಂಸಾರದಲ್ಲಿ ಬದ್ಧರಾಗಿದ್ದಾರೆ. ಅವರು ಸಂಸಾರದಲ್ಲಿ ಸಾಧನೆ ಮಾಡಿ ಮುಕ್ತಿಯನ್ನ ಪಡಿಬೇಕಾಗಿದೆ. ಆದ್ದರಿಂದ ಇವರು ಸಾಧಕರು, ಸಾಧನೆ ಮಾಡಬೇಕಾದವರು. ಲಕ್ಷ್ಮೀದೇವಿ ಸಾಧನೆ ಮಾಡಬೇಕಾದವಳಲ್ಲ, ಸಾಧನೆ ಈಗಾಗಲೇ ಅವಳು ಮುಗಿಸಿರುವಂಥವಳು. ಪರಮಾತ್ಮ ಅಂತೂ ಎಲ್ಲರಿಗೂ ಅಧಿಪತಿಯೇ. ಈ ಸಾಧಕರ ವರ್ಗ ಏನಿದೆ ಅದರಲ್ಲಿ ಚತುರ್ಮುಖ ಬ್ರಹ್ಮ ಅಥವಾ ವಾಯು ಬಹಳ ದೊಡ್ಡವರು. ಆದ್ರಿಂದ ಅವನನ್ನು ಸಾಧಕೇಶ ನರೋತ್ತಮ ಅಂತ ವರ್ಣನೆ ಮಾಡಿದ್ದಾರೆ. ನರಂ ಚೈವ ನರೋತ್ತಮಂ ಅಂತ. ಮತ್ತೆ ನರ ಅಂತಿದೆಯಲ್ಲ, ನರ ಅನ್ನೋ ಶಬ್ದದಿಂದ ಯಾರನ್ನ ಇಟ್ಕೊಳ್ಬೇಕು? ಅದನ್ನ ಆ ಪಂಚರಾತ್ರವೇ ನಮ್ಗೆ ಹೇಳ್ತದೆ. ಉಪಸಾಧಕೋ ನರಶ್ಚೋಕ್ತಃ. ಇವರೆಲ್ಲರ ಬಳಿಕ ಪರಮಾತ್ಮ, ಲಕ್ಷ್ಮೀದೇವಿ ಮತ್ತೆ ಚತುರ್ಮುಖ ಬ್ರಹ್ಮ ಇವರ ಬಳಿಕ ಇರುವಂತ ಸ್ಥಾನ ಉಪಸಾಧಕ ಅಥವಾ ಉಪನಾಯಕ ಅಂತ ಏನಿರ್ತಿರ್ತಾನಲ್ಲ ಆ ಥರ. ಸಾಧಕನ ಬಳಿಕ ಇರುವಂತ ಸ್ಥಾನ ಈ ಶೇಷಂದು. ಆ ಶೇಷನೇ ನರ. ಆ ಶೇಷನ ಅವತಾರಭೂತನಾದವನೇ ನರ. ಆ ನರನ ಅಂಶವೇ ಈ ಅರ್ಜುನನಲ್ಲಿರೋದು. ಈ ಶೇಷನ ಕಾರ್ಯ ಏನು ಅಂದ್ರೆ ತಾಂತ್ರಿಕೆ ಶೇಷರುದ್ರೌಚ. ವೇದಕ್ಕಿಂತ ಭಿನ್ನವಾದ ಎಲ್ಲಾ ಶಾಸ್ತ್ರಗಳ ಅಧ್ಯಯನವನ್ನು ಮಾಡ್ಲಿಕ್ಕೆ ಬೇಕಾದ ಶ್ರದ್ಧಾವನ್ನು ನಮಗೆ ಕೊಡುವಂಥವರು ಈ ಶೇಷ ಮತ್ತೆ ರುದ್ರರು.
ಗರುಡ ವೇದವನ್ನು ಅಧ್ಯಯನ ಮಾಡ್ಲಿಕ್ಕೆ ಬೇಕಾದಂತಹ ಒಂದು ಶಕ್ತಿಯನ್ನು ನಮಗೆ ಕೊಡ್ತಾನೆ. ಈ ಥರ ಇರೋದದು ಮೂಲತಃ. ಮತ್ತೆ ಶೇಷೋ ವ್ಯಾಖ್ಯಾನ ಗೋಚರಂ. ಶೇಷ ಈ ಮಹಾಭಾರತವೇ ಆಗಲಿ ಮತ್ತು ಯಾವುದೇ ಗ್ರಂಥವೇ ಆಗಲಿ ಅದರ ವ್ಯಾಖ್ಯಾನವನ್ನು ನಾವೇನು ಮಾಡಬೇಕಾಗಿದೆ, ಒಬ್ಬ ಪಂಡಿತನಾದವನೇನು ವ್ಯಾಖ್ಯಾನ ಮಾಡಬೇಕಾಗಿರ್ತದೆ, ಅದಕ್ಕೆ ಬೇಕಾದಂತಹ ಶಕ್ತಿಯನ್ನೆಲ್ಲ ಕೊಡುವಂಥವನು ಕೂಡ ಇದೇ ಶೇಷನೇ. ಆದ್ದರಿಂದ ಆ ಶೇಷನನ್ನು ಉಪಸಾಧಕ ನರ ಎಂಬ ಶಬ್ದದಿಂದ ನಾವು ಸ್ತೋತ್ರ ಮಾಡಬೇಕು. ಮತ್ತು ಚತುರ್ಮುಖ ಬ್ರಹ್ಮ, ಆ ಬಳಿಕ ಗರುಡ ಶೇಷರುದ್ರರು, ಆ ಬಳಿಕ ಇರುವಂಥವನು ಇಂದ್ರನ ಅವತಾರಭೂತನಾದ ಅರ್ಜುನ, ಅವನನ್ನು ಕೂಡ ಸ್ತೋತ್ರ ಮಾಡಬೇಕು. ಯಾಕೆಂದರೆ ಇಂದ್ರ ನಮಗೆ ಶಕ್ರೋ ಯಜ್ಞಾದಿ ಕರ್ಮಣಿ, ಈ ನಾವೇನು ಯಜ್ಞ ಇತ್ಯಾದಿಗಳನ್ನು ಮಾಡ್ತೇವೆ ಆ ಯಜ್ಞ ಮಾಡಲಿಕ್ಕೆ ಬೇಕಾದಂಥ ಶ್ರದ್ಧಾವನ್ನು ನಮಗೆ ಕೊಡುವಂಥವನು ಇದೇ ಇಂದ್ರನೇ. ಮತ್ತು ಮನಸ್ಥೂಲಂತು ವಾಸವ, ಸ್ಥೂಲ ಮನಸ್ಸಿನ ನಿಯಂತ್ರಕನು ಕೂಡ ಅವನೇ. ಆದ್ದರಿಂದ ಅವನ ಅನುಗ್ರಹವು ಕೂಡ ಬೇಕೇ ಬೇಕು ಅಂತ ಅದರ ತಾತ್ಪರ್ಯ. ಮುಂದೆ ದೇವಿ ಅಂತ ಏನಿದೆ, ದೇವಿ ಭಾಗ್ಯಾತ್ಮಿಕ ನೃಣಾಂ, ಐಹಿಕ ಸಂಪತ್ತಿಗೂ ಪಾರತ್ರಿಕ ಸಂಪತ್ತಿಗೂ ಅಭಿಮಾನಿಯಾದಂಥ ವೇದಾಭಿಮಾನಿಯಾದಂಥ ಲಕ್ಷ್ಮೀ ದೇವಿ ಏನಿದ್ದಾಳೆ ಅವಳೇ ದೇವಿ, ನಮಗೆಲ್ಲರಿಗೂ ಆ ಭಾಗ್ಯವನ್ನು ಕೊಡುವಂಥವಳು. ಸರಸ್ವತಿ ವಾಕ್ಯರೂಪ ತಸ್ಮಾನ್ ನಮ್ಯಾಹಿ ತೇಖಿಲಾಹ. ಮುಂದೆ ಲಕ್ಷ್ಮೀದೇವಿ ಬಳಿಕ ಬರುವಂಥ ಸ್ಥಾನ ಸರಸ್ವತಿ ದೇವಿ. ಅವಳು ಈ ಗ್ರಂಥದ ಅಭಿಮಾನಿನಿ ದೇವತ. ಲಕ್ಷ್ಮೀದೇವಿ ಬಳಿಕ ಸಕಲ ಶಾಸ್ತ್ರಗಳಿಗೂ ಅಭಿಮಾನಿನಿ ದೇವತ ಈ ಸರಸ್ವತಿ ಮತ್ತು ಭಾರತೀಯರು. ಆದ್ದರಿಂದ ಅವರನ್ನು ಕೂಡ ಇಲ್ಲಿ ನಮಸ್ಕರಿಸಬೇಕು. ಅದಾದ ನಂತರ ಜಯ ಮುದೀರಯೇ, ನಾನು ಈ ಜಯ ಎಂಬ ಹೆಸರಿನ ಮಹಾಭಾರತವನ್ನು ಇಲ್ಲಿ ಹೇಳ್ತೇನೆ ಅಂತ ಅದರ ತಾತ್ಪರ್ಯ. ತಸ್ಮಾನ್ ನಮ್ಯಾಹಿತಿ ಅಖಿಲಾಹ ಕೃಷ್ಣವು ಸತ್ಯ ಭೀಮ ಪಾರ್ಥವು ಕೃಷ್ಣೇತ್ಯುಕ್ತಾ ಹಿ ಭಾರತೆ. ಈ ಮಹಾಭಾರತದಲ್ಲಿ ಕೃಷ್ಣ ಎಂಬ ಶಬ್ದದಿಂದ ನಾನಿಲ್ಲಿ ಹೇಳುವಾಗ ಕೃಷ್ಣ ಎಂಬ ಶಬ್ದದಿಂದ ಅಂತ ಅದನ್ನ ಪ್ರಮಾದದಿಂದ ಹೇಳಿದೆ. ಕೃಷ್ಣ ಎಂಬ ಶಬ್ದದಿಂದ ಈ ಮುಂದಿನವರನ್ನೆಲ್ಲರನ್ನೂ ಇಟ್ಕೊಳ್ಬೇಕು ಅಂತ ಹೇಳಿ ಹೊರಟಿದ್ದೆ. ಹಾಗಲ್ಲ, ಅದು ಕೃಷ್ಣ ಎಂಬ ಶಬ್ದದಿಂದ ಇವರೆಲ್ಲ ವಾಚ್ಯರಲ್ಲ, ಅದು ತಪ್ಪಾಗ್ತದೆ ಹಾಗೆ ಹೇಳಿದ್ರೆ. ಈ ಮಹಾಭಾರತದಲ್ಲಿ ಪ್ರತಿಪಾದ್ಯರು ಯಾರು ಅಂದ್ರೆ, ಒಂದು ವೇದವ್ಯಾಸರು ಈ ಮಹಾಭಾರತದ ಪಾತ್ರವೂ ಹೌದು, ರಚಯಿತಾನೂ ಹೌದು. ಮತ್ತೆ ಕೃಷ್ಣ, ಸತ್ಯಭಾಮೆ, ಮತ್ತೆ ರುಕ್ಮಿಣಿ, ಹಾಗೆ ಭೀಮಸೇನ, ಅರ್ಜುನ, ದ್ರೌಪದಿ, ಇವರೆಲ್ಲರೂ ಕೂಡ ಈ ಗ್ರಂಥದಲ್ಲಿ ಪ್ರತಿಪಾದಿತರಾಗಿದ್ದಾರೆ. ವೇದವ್ಯಾಸರನ್ನ ವ್ಯಾಸ ಎಂಬ ಶಬ್ದದಿಂದ ಹೇಳಿದ್ದಾರೆ, ಕೃಷ್ಣನನ್ನ ಯಾದವ ಕೃಷ್ಣನನ್ನ ನಾರಾಯಣ ಎಂಬ ಶಬ್ದದಿಂದ ಹೇಳಿದ್ದಾರೆ. ಮತ್ತೆ ನರಂಚೈವ ನರೋತ್ತಮ ಎಂಬಲ್ಲಿ ನರ ಅಂದ್ರೆ ಶೇಷನನ್ನ ಈ ಬಲರಾಮನ ರೂಪದಿಂದ ಮಹಾಭಾರತದಲ್ಲಿ ವರ್ಣನೆ ಮಾಡಿದ್ದಾರೆ. ನರೋತ್ತಮನಾದ ಭೀಮಸೇನನ ಪಾತ್ರ ಅಂತೂ ಎಲ್ಲ ಕಡೆ ಸ್ಪಷ್ಟವಾಗಿಯೇ ಇದೆ. ದೇವಿ ಅಂದ್ರೆ ಲಕ್ಷ್ಮೀ ದೇವಿ, ಸತ್ಯಭಾಮೆ ಅವಳ ವರ್ಣನೆ ಇದೆ. ಸರಸ್ವತಿ ಅಂದ್ರೆ ದ್ರೌಪದಿಯ ರೂಪದಿಂದ ಅವಳ ವರ್ಣನೆ ಇದೆ. ಹೀಗೆ ಎಲ್ಲರೂ ಕೂಡ ಈ ಗ್ರಂಥದಲ್ಲಿ ವರ್ಣಿತರಾಗಿದ್ದಾರೆ. ಆದ್ರಿಂದ ಎಲ್ಲಿಯಾದ್ರೂ ದೇವೀಂ ಸರಸ್ವತೀಂ ಚೈವ ಅಂತ ಯಾರಾದ್ರೂ ಹೇಳ್ತಾ ಇದ್ರೆ ಆ ಚೈವ ಅಂತ ತೆಗೆದು ಬಿಡಬೇಕು. ದೇವೀಂ ಸರಸ್ವತೀಂ ವ್ಯಾಸಂ ಅಂತ ಪ್ರತಿಯೊಬ್ಬರು ಕೂಡ ಹೇಳುವುದನ್ನ ಅಭ್ಯಾಸ ಮಾಡಿಕೊಳ್ಬೇಕು. ಅದು ಆಚಾರ್ಯ ಸಮ್ಮತವಾದಂತಹ ಪಾಠ. ಇವತ್ತಿಗೂ ನಾವೇನು ಈ ಶ್ಲೋಕಗಳನ್ನೆಲ್ಲ ನೋಡ್ತೀವಲ್ಲ, ವೈಷ್ಣವ ಪಾಠದಲ್ಲಾಗಲಿ ಮತ್ತೆ ಯಾವುದೇ ಪಾಠದಲ್ಲಾಗಲಿ, ಅಲ್ಲೆಲ್ಲ ಕಡೆ ದೇವೀಂ ಸರಸ್ವತೀಂ ವ್ಯಾಸಂ ಅಂತ ಕೊಟ್ಟು ಮತ್ತೆ ಬ್ರಾಕೆಟ್ನಲ್ಲಿ ಚೈವ ಅಂತ ಕೂಡ ಕೊಟ್ಟಿರ್ತಾರೆ. ಆ ಬ್ರಾಕೆಟ್ನಲ್ಲಿ ಕೊಡೋ ಅಗತ್ಯ ಏನೂ ಇಲ್ಲ. ದೇವೀಂ ಸರಸ್ವತೀಂ ವ್ಯಾಸಂ ಅಂತ ಇಷ್ಟೇ ಹೇಳಿದರೆ ಸಾಕು. ಅದೇ ಆಚಾರ್ಯ ಸಮ್ಮತವಾದಂಥ ಪಾಠ ಅಂತ ನಾವು ತಿಳಿದುಕೊಳ್ಬೇಕು. ಮುಂದೆ ಅದ್ರ ಬಳಿಕ ಬರುವಂತಹ ಶ್ಲೋಕ, ಈದೃಶಾದ್ ವಾಚಕಾತ್ ರಾಜನ್ ಶ್ರುತ್ವಾ ಭಾರತಂ. ಇಂಥ ಒಬ್ಬ ಶ್ರೇಷ್ಠನಾದ ವಾಚಕನಿಂದ ಮಹಾಭಾರತವನ್ನು ಹೇಳಿಸ್ಬೇಕು.
ಪಾರಣಂ ಪ್ರಥಮಂ ಪ್ರಾಪ್ಯ ದ್ವಿಜಾನ್ ಕಾಮೈಶ್ಚ ತರ್ಪಯನ್. ಪಾರಣಂ ಪ್ರಥಮಂ ಪ್ರಾಪ್ಯ ದ್ವಿಜಾನ್ ಕಾಮೈಶ್ಚ ತರ್ಪಯನ್. ಈ ಮೊದಲ ಪಾರಣ ಅಂದ್ರೆ ಏನು? ಮಹಾಭಾರತವನ್ನ ಜೀವಮಾನದಲ್ಲಿ ಮೊದಲನೇ ಬಾರಿಗೆ ಶ್ರವಣ ಮಾಡಿದ್ದಾನೆ. ಅಷ್ಟು ಶ್ರವಣ ಮಾಡಿದ್ದಾದ್ಮೇಲೆ ಅಲ್ಲಿ ಏನು ಭೋಜನಾದಿಗಳನ್ನು ಮಾಡಿಸ್ತಾನಲ್ಲ, ಶ್ರೋತೃಗಳಿಗೆ ಮತ್ತೆ ವಾಚಕರಿಗೆ ಎಲ್ರಿಗೂ ಕೂಡ ಆ ಯಜಮಾನನಾದವನು ಭೋಜನ ಮಾಡಿಸ್ಬೇಕು. ಅದು ಜೀವಮಾನದಲ್ಲಿ ಮೊದಲನೇ ಶ್ರವಣ ಮಾಡಿದ್ದಾನೆ. ಅದರ ಕುರಿತಾಗಿ ಮೊದಲ ಪಾರಣ ಮಾಡಿಸ್ಬೇಕು. ಅವನಿಗೆ ಅಭೀಷ್ಟವಾದಂತಹ ಎಲ್ಲ ವಸ್ತುಗಳನ್ನು ಕೂಡ ಕೊಟ್ಟು ಆ ವಾಚಕನನ್ನು ತೃಪ್ತಪಡಿಸ್ಬೇಕು. ಅದರಿಂದ ಅವನಿಗೆ ಸ್ವರ್ಗ ಫಲ ಸಿಗ್ತದೆ. ದ್ವಿತೀಯಂ ಪಾರಣಂ ಪ್ರಾಪ್ಯ, ಎರಡನೇ ಬಾರಿ ಈ ಮಹಾಭಾರತವನ್ನೇನಾದರೂ ಅವನು ಶ್ರವಣ ಮಾಡಿದರೆ, ಅಂತ ಒಂದು ಅವಕಾಶ ಜೀವಮಾನದಲ್ಲಿ ಅವನಿಗೆ ಸಿಕ್ಕರೆ, ಆವಾಗ ಪಾರಾಯಣ ಮಾಡಿದರೆ ಅತಿರಾತ್ರಯಾಗ ಮಾಡಿದ ಫಲ ಸಿಗ್ತದೆ. ಮತ್ತೆ ಸ್ವರ್ಗಕ್ಕೂ ಹೋಗ್ತಾನೆ. ದಿವ್ಯಾಸ್ತ್ರ ಭೂಷಿತನಾಗಿ ದೇವಲೋಕಕ್ಕೆ ಹೋಗ್ತಾನೆ. ಮೂರನೇ ಬಾರಿಗೆ ಶ್ರವಣ ಮಾಡಿದರೆ ದ್ವಾದಶಾಹ ಯಜ್ಞ ಅಂದ್ರೆ 12 ದಿವಸ ಮಾಡುವಂತಹ ಒಂದು ಯಜ್ಞ, ವಿಶಿಷ್ಟವಾದ ಯಜ್ಞ. ಆ ಯಜ್ಞದ ಫಲವನ್ನ ಪಡ್ಕೊಳ್ತಾನೆ. 10,000 ವರ್ಷ ಸ್ವರ್ಗಲೋಕದಲ್ಲಿ ವಾಸ ಮಾಡ್ತಾನೆ. ಚತುರ್ಥೆ, ಮಹಾಭಾರತವನ್ನು 4ನೇ ಬಾರಿಗೆ ಶ್ರವಣ ಮಾಡಿ ಮುಗಿಸಿ ಪಾರಣವನ್ನು ಕೂಡ ಮಾಡಿದರೆ, ಭೋಜನಾದಿಗಳನ್ನು ಮಾಡಿಸಿದರೆ ವಾಜಪೇಯಿ ಯಾಗದ ಫಲ. 5ನೇದಕ್ಕೆ ಅದಕ್ಕಿಂತ 4ನೇದಕ್ಕಿಂತಲೂ 2 ಪಟ್ಟು ಹೆಚ್ಚಿನ ಫಲ. ಮತ್ತೆ 16,000 ವರ್ಷ ಕಾಲ ಇಂದ್ರನ ಅರಮನೆಯಲ್ಲಿ ಒಂದು ಸುಖಿಯಾಗಿರುವಂತಹ ಭಾಗ್ಯ ಇದನ್ನೆಲ್ಲ ಪಡ್ಕೊಳ್ತಾನೆ. 6ನೇದಕ್ಕೆ ಏನು ಫಲ ಅಂದ್ರೆ, 5ನೇದರಿಂದ ಏನು ಫಲ ಸಿಗಬೇಕು ಅದರ ದುಪ್ಪಟ್ಟು ಫಲ 6ನೇದರಿಂದ. 7ನೇ ಬಾರಿ ಮಾಡಿದ್ದಕ್ಕೆ 6ನೇದಕ್ಕಿಂತ ದುಪ್ಪಟ್ಟು ಫಲ. ಹೀಗೆ 7ನೇ ಬಾರಿ ಶ್ರವಣ ಮಾಡುವವನು ಕೈಲಾಸ ಶಿಖರದಂತಿರುವ ವಿಮಾನದಲ್ಲಿ ಕೂತ್ಕೊಂಡು ತನ್ನ ಪ್ರಯಾಣವನ್ನ ಸ್ವರ್ಗದ ಕಡೆಗೆ ಮಾಡ್ತಾನೆ. 8ನೇ ಬಾರಿ ಶ್ರವಣ ಮಾಡಿದರೆ ರಾಜಸೂಯ ಯಾಗದ ಫಲ ಇದೆ. ಸ್ವರ್ಗಲೋಕದಲ್ಲಿ ಅಪ್ಸರ ಸ್ತ್ರೀಯರ ಜೊತೆ ವಿಹಾರ ಮಾಡ್ತಾನೆ. ಆತನನ್ನ ಎಬ್ಬಿಸುವಂಥವರು ಕೂಡ, ಮಲಗಿದ್ದ ಆತನನ್ನ ವೈಭವದಿಂದ ಎಬ್ಬಿಸುವಂಥವರು ಕೂಡ ಅದೇ ಅಪ್ಸರ ಸ್ತ್ರೀಯರೇ. ಅವರು ತಮ್ಮ ಓಡ್ಯಾಣಗಳ ಶಬ್ದದಿಂದ, ಕಾಲಂದೂಗಿಗಳ ಶಬ್ದದಿಂದ ಆತನನ್ನ ಎಬ್ಬಿಸ್ತಾರೆ. ಅಂಥ ವೈಭವದಿಂದ ಅವನು ಮೆರಿತಾನೆ. ಮುಂದೆ 9ನೇ ಬಾರಿ ಶ್ರವಣ ಮಾಡುವವನಿಗೆ ಏನು ಫಲ ಅಂದ್ರೆ, ಅಶ್ವಮೇಧ ಯಾಗದ ಮಾಡಿದ ಫಲ ಅವನಿಗೆ. 10ನೇ ಬಾರಿ ಪಾರಣ ಮಾಡಿದ್ದಕ್ಕೆ, ಪಾರಣ ಮಾಡಿ ಬ್ರಾಹ್ಮಣರಿಗೆ ನಮಸ್ಕರಿಸಿದರೆ ಅದಕ್ಕೂ ಶ್ರೇಷ್ಠವಾದ ಫಲ ಇದೆ. ಅನೇಕ ವರ್ಷಗಳ ಕಾಲ ಸ್ವರ್ಗದಲ್ಲಿ ಅವನು ಸನ್ಮಾನಿತನಾಗ್ತಾನೆ. ಇಂದ್ರನ ಜೊತೆಗೆ ಆನಂದ ಪಡ್ತಾ ಇರ್ತಾನೆ. ವಿವಿಧ ಲೋಕಗಳಲ್ಲಿ ದೇವತೆಗಳಂತೆ ವಿಹರಿಸ್ತಾನೆ. ಮಹಾಭಾರತದ ಶ್ರವಣ ಇಷ್ಟು ಅಮೋಘ ಫಲ ಕೊಡ್ತದೆ, ಇದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾದ್ದಿಲ್ಲ. ಇದನ್ನೆಲ್ಲ ನಮ್ಮ ಗುರುಗಳಾದಂತಹ ವ್ಯಾಸರು ನನಗೆ ಹೇಳಿದ್ದಾರೆ ಅಂತಾರೆ ವೈಶಂಪಾಯನರು. ಶುದ್ಧಧಾನೇನ ವೈಭಾವ್ಯಂ ಏವಮಾಹ ಗುರುರ್ಮಮ ವಾಚಕಸ್ತು ದಾತವ್ಯಂ ಮನಸ ಯದ್ಯದಿಚ್ಛತಿ. ವಾಚಕನಾದವನಿಗೆ ಏನೇನು ಅಪೇಕ್ಷೆಗಳಿದೆಯೋ ಅಂಥದ್ದೆಲ್ಲವನ್ನೂ ಕೊಟ್ಟು ಆತನಿಗೆ ಸತ್ಕಾರ ಮಾಡಬೇಕು. ಆದಿಪರ್ವದ ಕಥೆ ಮುಗಿದಾಗ ನೂತನ ವಸ್ತ್ರ ಕೊಡಬೇಕು, ಗಂಧವನ್ನು ಲೇಪಿಸಬೇಕು, ಪಾಯಸದ ಭೋಜನ ಮಾಡಿಸ್ಬೇಕು. ಮುಂದೆ ಆಸ್ತಿಕ ಪರ್ವ, ಇದು ಆದಿಪರ್ವದ ಒಂದು ಉಪಪರ್ವ. ಆವಾಗಲೂ ಕೂಡ ಭೋಜನಾದಿಗಳನ್ನು ಮಾಡಿಸ್ಬೇಕು. ಮುಂದೆ 18 ಪರ್ವಗಳಲ್ಲಿ 2ನೇ ಪರ್ವ ಅಂದ್ರೆ ಸಭಾಪರ್ವ. ಆಗ ಅಪೂಪದ ಭೋಜನ. ಮುಂದೆ ವನಪರ್ವದ ಪ್ರವಚನ ಮುಕ್ತಾಯ ಕಂಡಾಗ ಫಲ ಮೂಲಗಳಿಂದ ತೃಪ್ತಪಡಿಸ್ಬೇಕು ಬ್ರಾಹ್ಮಣರನ್ನು. ಆ ವನಪರ್ವದ ಒಂದು ಉಪಪರ್ವ ಅರಣಿ ಪರ್ವ ಅಂತ. ಆಗ ಜಲಕುಂಭಗಳನ್ನು ದಾನ ಕೊಡಬೇಕು. ವಿರಾಟ ಪರ್ವ ಮುಕ್ತಾಯ ಕಂಡಾಗ ವಿವಿಧ ವಸ್ತ್ರಗಳನ್ನ ದಾನ ಮಾಡಬೇಕು.
ಉದ್ಯೋಗ ಪರ್ವದ ಪ್ರವಚನಾನಂತರ ನಾನಾ ಥರದ ಅನ್ನವನ್ನು ದಾನ ಮಾಡಬೇಕು. ಭೀಷ್ಮ ಪರ್ವ ಮುಕ್ತಾಯ ಕಂಡಾಗ ಒಂದು ರಥ ಅಥವಾ ಗಾಡಿ, ಎತ್ತಿನ ಗಾಡಿ ಇತ್ಯಾದಿಗಳನ್ನ ವಾಚಕನಿಗೆ ದಾನ ಕೊಡಬೇಕು. ದ್ರೋಣ ಪರ್ವಣಿ ವಿಪ್ರೇಭ್ಯ, ದ್ರೋಣ ಪರ್ವ ಮುಕ್ತಾಯ ಕಂಡಾಗ ಮತ್ತೆ ಭೋಜನ ಮಾಡಿಸ್ಬೇಕು. ಖಡ್ಗ, ಧನುಸ್ಸು ಇತ್ಯಾದಿಗಳನ್ನು ಕೂಡ ದಾನ ಮಾಡ್ತಾರೆ. ಮುಂದೆ ಕರ್ಣ ಪರ್ವ, ಆಗ ಮತ್ತೆ ಅನ್ನದಾನ ಮಾಡಬೇಕು. ಶಲ್ಯ ಪರ್ವ ಮುಕ್ತಾಯ ಕಂಡಾಗ ಮೋದಕಗಳಿಂದ ಭೋಜನ ಮಾಡಿಸ್ಬೇಕು. ಮತ್ತೆ ಗದಾ ಪರ್ವ ಮುಕ್ತಾಯ ಕಂಡಾಗ ಹೆಸರು ಕಾಳಿನಿಂದ ಮಿಶ್ರಿತವಾದ ಅನ್ನ, ಮುದ್ಗ ಮಿಶ್ರಿತಂ ಅನ್ನಂ. ಹೆಸರು ಕಾಳು ಮತ್ತು ಅನ್ನ, ಅಕ್ಕಿ ಇದೆರಡನ್ನು ಬೇಯಿಸಿ ಏನು ಅನ್ನ ಇತ್ಯಾದಿಗಳನ್ನು ಮಾಡ್ತಾರೆ, ಆ ಥರದ ಭೋಜನ ಮಾಡಿಸ್ಬೇಕು. ಘೃತೌದನಂ ಪುರಸ್ತಾಚ್ಯ, ಒಂದು ಐಶಿಕ ಪರ್ವ ಪ್ರಾರಂಭದಲ್ಲಿ ಅಥವಾ ಅದ್ರ ಮುಕ್ತಾಯ ಕಂಡಾಗ ತುಪ್ಪದ ಅನ್ನದ ಭೋಜನ ಮಾಡಿಸ್ಬೇಕು. ಶಾಂತಿ ಪರ್ವದ ವಾಚನ ಸಂದರ್ಭದಲ್ಲಿ ಹವಿಷ್ಯಾನ್ನ, ಕೆಲವು ನಿರ್ದಿಷ್ಟ ಪದಾರ್ಥಗಳು ಮಾತ್ರ. ಆವಾಗ ಯಥೇಚ್ಛವಾಗಿ ಯಾವ ಪದಾರ್ಥವನ್ನು ಬೇಕಾದರೂ ಸ್ವೀಕಾರ ಮಾಡ್ತೀನಿ ಏನೋ ಅಂತಿರೋದಿಲ್ಲ. ನಿರ್ದಿಷ್ಟವಾದ ಪದಾರ್ಥಗಳನ್ನು ಮಾತ್ರ ಕೆಲವರು ವ್ರತನಿಷ್ಠರಾದವರು ತಗೋತಿರ್ತಾರಲ್ಲ, ಆ ಪದಾರ್ಥಗಳನ್ನು ತಗೊಳ್ಬೇಕು. ಅಶ್ವಮೇಧ ಪರ್ವ ಪ್ರವಚನ ಆಗುವಾಗ ಎಲ್ಲ ರೀತಿಯಾದ ಸಂಪನ್ನವಾದ ಭೋಜನವನ್ನೇ ಮಾಡಿಸಬಹುದು. ಆಶ್ರಮವಾಸ ಪರ್ವದ ಪ್ರವಚನ ನಡೆದಾಗ ಹವಿಷ್ಯಾನ್ನವನ್ನು ಭೋಜನ ಮಾಡಿಸ್ಬೇಕು. ಮೌಸಲ ಪರ್ವದಲ್ಲಿ ಸರ್ವಗುಣ ಸಂಪನ್ನವಾದ ಅನ್ನವನ್ನ, ಮಹಾಪ್ರಸ್ಥಾನ ಪರ್ವದ ಪ್ರವಚನ ಆದಾಗ ಮತ್ತೆ ಶ್ರೇಷ್ಠವಾದ ಭೋಜನವನ್ನು ಮಾಡಿಸ್ಬೇಕು. ಸ್ವರ್ಗಾರೋಹಣ ಪರ್ವ ಪ್ರವಚನ ಮುಕ್ತಾಯ ಕಂಡಾಗ ಅಲ್ಲಿಯೂ ಹವಿಷ್ಯಾನ್ನದ ಭೋಜನ ಆಗಬೇಕು. ಹರಿವಂಶ ಸಮಾಪ್ತ ಹೋತು. ಹರಿವಂಶ ಅಂತ ಅನ್ನೋದು ಮಹಾಭಾರತದ ಪರಿಶಿಷ್ಟ ಭಾಗ. ಆಗ 1,000 ಮಂದಿಗೆ ಭೋಜನ ಮಾಡಿಸ್ಬೇಕು. ಮತ್ತೆ ವಾಚಕನಿಗೆ ಸುವರ್ಣ ನಾಣ್ಯ, ಗೋವು ಇತ್ಯಾದಿಗಳನ್ನ ದಾನ ಮಾಡಬೇಕು. ಶ್ರೋತೃವಿಗೆ ಇದನ್ನೆಲ್ಲವನ್ನೂ ಕೊಡ್ಲಿಕ್ಕೆ ಅನುಕೂಲ ಇಲ್ಲದೆ ಹೋದ್ರೆ ತದ ಅರ್ಧೇನಾಪಿ, ಈಗೇನ್ ಮೇಲೆ ಹೇಳಿದ್ದಾರೆ ಅದರ ಅರ್ಧ ದಾನವನ್ನಾದರೂ ಮಾಡಬಹುದು. ಹರಿವಂಶ ಪರ್ವದಲ್ಲಿ ಕೂಡ ಹರಿವಂಶ ಪರ್ವ, ವಿಷ್ಣು ಪರ್ವ ಮತ್ತೆ ಭವಿಷ್ಯ ಪರ್ವ ಅಂತೆಲ್ಲ ಇದೆ. ಹಾಗೆಲ್ಲ ಒಂದೊಂದು ಪರ್ವ ಮುಕ್ತಾಯ ಆದಾಗ ಪಾಯಸ, ಭೋಜನ ಇತ್ಯಾದಿಗಳನ್ನ ಮಾಡಿಸ್ಬೇಕು. ಹಿಂದೆ ಗ್ರಂಥಗಳನ್ನ ಒಂದು ರೇಷ್ಮೆ ವಸ್ತ್ರ ಮೊದಲಾದವುಗಳಲ್ಲಿ ಅಥವಾ ಹತ್ತಿ ಬಟ್ಟೆ ಮೊದಲಾದವುಗಳಲ್ಲಿ ಕಟ್ಟಿ ಇಡ್ತಾ ಇದ್ರು. ಹಾಗೆ ಇಲ್ಲಿ ಈ ಎಲ್ಲಾ ಪರ್ವಗಳ ಸಂಹಿತಾ ಗ್ರಂಥಗಳನ್ನ ರೇಷ್ಮೆ ವಸ್ತ್ರಗಳಲ್ಲಿ ಸುತ್ತಿಡಬೇಕು. ತಾನು ಸ್ನಾನ ಇತ್ಯಾದಿ ಮುಗಿಸಿ ಅವುಗಳಿಗೆ ಯಥೋಚಿತವಾಗಿ ಪೂಜೆ ಮಾಡಬೇಕು. ಚಿನ್ನ, ಬೆಳ್ಳಿ ಇತ್ಯಾದಿ ದಕ್ಷಿಣೆ ಕೊಡಬೇಕು. ಸರ್ವತ್ರ ತ್ರಿಫಲಂ ಸ್ವರ್ಣಂ, 3 ಫಲಗಳಷ್ಟು ಚಿನ್ನ ಇಡಬೇಕು. ಅದಾಗದೆ ಹೋದ್ರೆ ಅದ್ರ ಅರ್ಧ ಭಾಗ ಆದರೂ ಇಡಬೇಕು. ವಿತ್ತಶಾಠ್ಯಂ ನಕಾರಯೇತ್, ವಿತ್ತಶಾಠ್ಯ ವಿವರ್ಜಿತಂ. ಎಷ್ಟು ಶಕ್ತಿ ಇದೆಯೋ ಅದಕ್ಕೆ ಅನುಗುಣವಾಗಿ ಮಾಡಬೇಕು, ಅದರಲ್ಲಿ ಮೋಸ ಮಾಡಬಾರ್ದು. ವಾಚಕಂ ಗುರುಮಾತ್ಮನಃ, ಆ ಮಹಾಭಾರತದ ಪ್ರವಕ್ತ ಏನಿದ್ದಾನೆ ಅವನೊಬ್ಬ ಗುರು, ಅವನನ್ನು ಆ ಥರ ಸಂತೋಷಗೊಳಿಸ್ಬೇಕು. ನರನಾರಾಯಣ ಋಷಿಗಳನ್ನ ಆ ಸಂದರ್ಭದಲ್ಲಿ ಧ್ಯಾನಿಸ್ಬೇಕು. ಅಚಿರಾತ್ರ ಯಾಗದ ಫಲ ಇದೆ. ವಾಚಕೋ ಭರತಶ್ರೇಷ್ಠ ವ್ಯಕ್ತಾಕ್ಷರ ಪದಸ್ವರ, ವಾಚಕನಾದವನು ಪಠನ ಮಾಡುವಾಗ ಸ್ಪಷ್ಟವಾಗಿ ಪದ, ಅಕ್ಷರ ಇತ್ಯಾದಿಗಳನ್ನೆಲ್ಲವನ್ನು ಪಠನ ಮಾಡಬೇಕು. ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ಬೇಕು. ವಾಚಕೆ ಪರಿತುಷ್ಟೇತು ಶುಭಾ ಪ್ರೀತಿ ರಣುತ್ತಮ, ವಕ್ತಾ ತುಷ್ಟನಾದ್ರೆ ಎಲ್ಲರಿಗೂ ಕೂಡ ಸಂತೋಷ ಆದಂತೇನೆ. ಹೀಗೆ ಆ ವಕ್ತೃವಾದ ಬ್ರಾಹ್ಮಣನನ್ನಾಗಲಿ ಅಲ್ಲಿ ಕೇಳಲಿಕ್ಕೆ ಬರುವಂತಹ ಉಳಿದವರನ್ನಾಗಲಿ ಹಾಗೆ ಬಹಳ ಎಚ್ಚರಿಕೆಯಿಂದ ಆಯ್ಕೆ ಮಾಡಬೇಕು. ಆಯ್ಕೆ ಮಾಡಿ ಅವರನ್ನ ಅಲ್ಲಿ ಕರೆದು ಆ ಮಹಾಭಾರತದ ಶ್ರವಣವನ್ನ ಸಂಪನ್ನಗೊಳಿಸಬೇಕು. ಹೀಗೆ ಮಹಾಭಾರತದ ಶ್ರವಣಕ್ಕಾಗಿ ಸತತವಾದ ಪ್ರಯತ್ನಗಳನ್ನ ಮಾಡ್ತಾ ಇರಬೇಕು. ಯಾವಾಗಲೂ ಮಹಾಭಾರತವನ್ನು ಪಠನ ಮಾಡಬೇಕು. ಮಹಾಭಾರತದ ಗ್ರಂಥ ಮನೆಯಲ್ಲಿದ್ದರೆ ಭಾರತಂ ಭವನೇಯಸ್ಯ ತಸ್ಯ ಹಸ್ತಗತೋ ಜಯ,
ಕೆಲವರಿಗೆ ಮಹಾಭಾರತದ ಪುಸ್ತಕವೇ ಮನೆಯಲ್ಲಿ ಇರಬಾರದು ಅಂತ ಭಯ, ಮನೆಯಲ್ಲಿ ಆ ಪ್ರವಚನ ನಡಿಬಾರದು ಅಂತ ಮತ್ತು ಏನೇನೋ ಮೂಢನಂಬಿಕೆಗಳು. ಅಂತ ಮೂಢನಂಬಿಕೆಗಳನ್ನೆಲ್ಲ ಸಾರಾಸಗಟಾಗಿ ತಿರಸ್ಕರಿಸಿ ಮಹಾಭಾರತ ಅತ್ಯಂತ ಪರಮ ಪವಿತ್ರವಾದ ಗ್ರಂಥ, ಎಲ್ಲ ಕಥೆಗಳು ಅಲ್ಲಿವೆ, ದೇವತೆಗಳು ಅದನ್ನ ಗೌರವಿಸ್ತಾರೆ, ಎಲ್ಲ ಶಾಸ್ತ್ರಗಳಿಗಿಂತಲೂ ಇದು ಉತ್ಕೃಷ್ಟವಾದದ್ದು ಅಂತ ನಾವು ತಿಳಿದುಕೊಳ್ಬೇಕು. ಈ ಮಹಾಭಾರತದ ಮಹಿಮೆಯನ್ನು ಕೊಂಡಾಡುವವನು ಮತ್ತೆ ಭೂಮಿಯನ್ನ ಪೂಜಿಸುವವನು, ಗೋವುಗಳನ್ನ, ಸರಸ್ವತಿಯನ್ನ, ಬ್ರಾಹ್ಮಣರನ್ನ, ಭಗವಂತನನ್ನು ಪೂಜಿಸುವವನು ಯಾವತ್ತೂ ಎಂದೂ ಯಾವ ಆಪತ್ತಿಗೂ ಒಳಗಾಗೋದಿಲ್ಲ. ವೇದದಲ್ಲೇ, ರಾಮಾಯಣದಲ್ಲೇ, ವೇದೇ ರಾಮಾಯಣೇ ಪುಣ್ಯೇ ಭಾರತೆ ಭರತರ್ಷಭ ಆದೌ ಚಾಂತೆ ಚ ಮಧ್ಯೆ ಚ ಹರಿಸ್ಸರ್ವತ್ರ ಗೀಯತೆ. ಮಹಾಭಾರತದ ಪರಿಶಿಷ್ಟ ಹರಿವಂಶ ಏನಿದೆ ಅದರಲ್ಲಿ ಬರುವಂಥ ಈ ಶ್ಲೋಕ ವೇದದಲ್ಲಿ, ರಾಮಾಯಣದಲ್ಲಿ, ಪುರಾಣದಲ್ಲಿ, ಭಾರತದಲ್ಲಿ ಮೊದಲು, ಮಧ್ಯೆ ಮತ್ತು ಕೊನೆಗೆ ವಿಷ್ಣುವೇ ಎಲ್ಲ ಕಡೆ ವರ್ಣಿತನಾಗಿದ್ದಾನೆ ಅಂತ ಶ್ಲೋಕ. ಇದನ್ನು ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮೊದಲನೇ ಸೂತ್ರದಲ್ಲೇ ಉದ್ಧರಿಸಿದ್ದಾರೆ. ಇತಿ ಹರಿವಂಶೇಶು ಅಂತ ಆಚಾರ್ಯರು ಸ್ಪಷ್ಟವಾಗಿ ಅದನ್ನ ಹೇಳ್ತಾರೆ. ಹರಿವಂಶೇಶು ಅಂತ ಆಚಾರ್ಯ ಹೇಳುವುದು ಹರಿವಂಶದ ಈ ಮಹಾಭಾರತ ಶ್ರವಣ ವಿಧಿಯ ಅಧ್ಯಾಯ ಏನಿದೆ ಇಲ್ಲಿಯ ಶ್ಲೋಕವೇ ಆಗಿದ್ದಿರಬೇಕು. ಆದರೆ ಇವತ್ತು ನಾವು ನೋಡ್ತಿರುವಂತಹ ಎಲ್ಲ ಪಾಠಗಳಲ್ಲಿ ಕೂಡ ಯಥಾ ಪ್ರಕಾರ ಈ ಶ್ಲೋಕವು ಕೂಡ ತಪ್ಪಾಗಿ ಕಾಣಿಸ್ತದೆ. ಇದ್ರ ಬಗ್ಗೆ ಸ್ವಲ್ಪ ನಾವು ಗಮನ ಹರಿಸಬೇಕು. 1ನೇ ಅಧ್ಯಾಯದ 1ನೇ ಪಾದದಲ್ಲೇ ಈ ಶ್ಲೋಕ ಕಂಡು ಬರ್ತದೆ. ಮಹಾಭಾರತದಲ್ಲಿ ವಿಷ್ಣುವಿನ ಕಥೆಗಳಿವೆ, ಎಲ್ಲ ಪ್ರಾಚೀನ ಗ್ರಂಥಗಳ ವಿವರ ಇದೆ, ಅತ್ಯಂತ ಪವಿತ್ರವಾದದ್ದು. ಯಾವತ್ತೂ ಇದನ್ನು ಕೇಳಬೇಕು. ಸಕಲ ಪಾಪಗಳನ್ನು ಕೂಡ ಇದು ಪರಿಹರಿಸ್ತದೆ. 18 ಪುರಾಣಗಳ ಶ್ರವಣದಿಂದ ಬರಬೇಕಾದ ಫಲ ಎಲ್ಲ ಮಹಾಭಾರತದ ಶ್ರವಣದಿಂದಲೇ ಬರ್ತದೆ. ಶ್ರೇಷ್ಠ ಪುರುಷಶ್ಚೈವ ವೈಷ್ಣವಂ ಪದಮಾಪ್ನುಯೋ. ಮಹಾಭಾರತವನ್ನು ಶ್ರವಣ ಮಾಡಿದ್ರಿಂದ ಸ್ತ್ರೀಯರು, ಪುರುಷರು ಸಕಲರಿಗೂ ಅಂಥ ಮಹಾಫಲ ಸಿಗ್ತದೆ. ಅದಕ್ಕಾಗಿ ಆ ಶ್ರೋತೃ ಅಂಥ ಮಹಾಫಲ ಸಿಗಬೇಕಾದ್ರೆ ಮಹಾಭಾರತವನ್ನು ಕೇಳಿದ ನಂತರ 5 ಸುವರ್ಣ ಮುದ್ರೆಗಳನ್ನ ದಕ್ಷಿಣೆಯಾಗಿ ಕೊಡಬೇಕು ಅಂತ ಹೇಳ್ತಾರೆ. ಮುದ್ರೆ ಅಂದ್ರೆ ನಾವು ಗೋಪಿಚಂದ್ರನ ಜೊತೆಗೆ ಹಚ್ಕೋತೀವಲ್ಲ ಆ ಮುದ್ರೆ ಅಲ್ಲ, ನಿಷ್ಕ ಸುವರ್ಣ ಪಂಚಕಂ, ನಾಣ್ಯಗಳನ್ನು ದಾನ ಕೊಡಬೇಕು ಅಂತ ಅದರ ಅರ್ಥ. ಕರುವಿನಿಂದ ಕೂಡಿದ ಕಪಿಲ ಧೇನುವನ್ನು ದಾನ ಕೊಡಬೇಕು, ಕೈ ಕಡಗಗಳು, ಕರ್ಣಕುಂಡಲ ಇತ್ಯಾದಿಗಳನ್ನು ದಾನ ಮಾಡಬೇಕು, ಭೂದಾನ ಮಾಡಬೇಕು. ಭೂದಾನಕ್ಕೆ ಸಮಾನವಾದ ದಾನವೇ ಇಲ್ಲ. ಮಹಾಭಾರತವನ್ನ ಯಾವಾಗಲೂ ಕೇಳ್ತಾ ಇರಬೇಕು, ಹೇಳ್ತಾ ಇರಬೇಕು. ಅವನಿಗೆ ಸಕಲ ದೋಷಗಳ ಪರಿಹಾರ ಆಗ್ತದೆ, ತಾನೂ ಉದ್ಧೃತ ಆಗ್ತಾನೆ, ತನ್ನ 11 ತಲೆಮಾರುಗಳು ಉದ್ಧೃತ ಆಗ್ತವೆ. ಮಹಾಭಾರತದ ಶ್ರವಣದ ಮುಕ್ತಾಯ ಆದಮೇಲೆ ದಶಾಂಶ ಹೋಮ ಮಾಡಬೇಕು. ದಶಾಂಶ ಹೋಮ ಮಾಡುವುದಂದ್ರೆ 1,00,000 ಶ್ಲೋಕ ಇದ್ದರೆ ಪ್ರಾಯ 10,000 ಆಹುತಿಗಳನ್ನು ಕೊಟ್ಟು ಹೋಮ ಮಾಡಬೇಕು. ಇದನ್ನು ನಾನು ನಿನಗೆ ಎಲ್ಲ ರೀತಿಯಾದಂಥ ಮಹಾಭಾರತ ಶ್ರವಣವಾದ ವಿಧಿಯನ್ನು ಹೇಳಿದ್ದೀನಿ ಅಂತಾರೆ ವೈಶಂಪಾಯನರು. ಎಲ್ಲರಿಗೂ ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವೇಷಾಂ ವಾಂಛಿತಾ ಅರ್ಥಾ ಭವಂತ್ಯಸ್ಯ ಚ ಪಾರಣಾತ್. ಇದನ್ನ ಶ್ರವಣ ಮಾಡಿದ್ದರಿಂದ ಎಲ್ಲರಿಗೂ ಎಲ್ಲ ಥರದ ಕಷ್ಟಗಳು ಪರಿಹಾರ ಆಗಲಿ, ಎಲ್ಲರಿಗೂ ಮಂಗಳಗಳು ಸಿಗಲಿ, ಅವರ ಮನೋದ ಬಯಕೆಗಳು ಈಡೇರಲಿ. ಇಲ್ಲಿಗೆ ಆ ಮಹಾಭಾರತದ ಪರಿಶಿಷ್ಟ ಭಾಗವಾದ ಹರಿವಂಶದಲ್ಲಿ ಬಂದಿರುವಂಥ ಮಹಾಭಾರತದ ಶ್ರವಣ ವಿಧಿಯ ಅಧ್ಯಾಯ ಇದು, ಅದು ಮುಕ್ತಾಯ ಕಂಡಿದೆ. ಸ್ವರ್ಗಾರೋಹಣ ಪರ್ವವು ಕೂಡ ಇಲ್ಲಿ TR ಕೃಷ್ಣಾಚಾರ್ಯ ಪಾಠದಲ್ಲಿ ಮತ್ತು ಉತ್ತರ ಭಾರತದ ಪಾಠದಲ್ಲಿ ಮುಕ್ತಾಯ ಕಂಡಿದೆ. ವೈಷ್ಣವ ಪಾಠದಲ್ಲಿಯೂ ಕೂಡ ಇಲ್ಲಿಗೇನೆ ಈ ಭಾಗ ಸಮಾಪ್ತವಾಗಿದೆ. ಸ್ವರ್ಗಾರೋಹಣ ಪರ್ವವು ಕೂಡ ಸಮಾಪ್ತವಾಗಿದೆ.